ಕುರ್ಚಿ ಕದನ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುತ್ತೆ. ರಾಹುಲ್ ಸಿದ್ದು 1-to-1 ಚರ್ಚೆ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಡಿಕೆ ಶಿವಕುಮಾರ್ 1-to-1 ಸಭೆಯಾಗುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ 1-to-1 ಸಭೆ ಮಾಡ್ತಾರೆ. ಸಿದ್ದು ರಿಪೋರ್ಟ್ ಮುಂದಿಟ್ಟು ಡಿಕೆಶಿ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದು ಕೂತಿರುವ ಡಿಕೆ ಶಿವಕುಮಾರ್ ರಾಹುಲ್ ಮುಂದೆ ಕೊಟ್ಟ ಮಾತು ಪ್ರಸ್ತಾಪಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಲಂಚ್ ಬ್ರೇಕ್ ಬಳಿಕ ರಾಹುಲ್ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ ಅವರು 1-to-1 ಸಭೆ ಮಾಡಲಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋ ಈಗ ಪ್ರಶ್ನೆ. ನಾಯಕತ್ವದ ಬದಲಾವಣೆ ಆಗುತ್ತಾ, ಹಾಗಾದ್ರೆ ಸಂಪುಟ ಸರ್ಜರಿ ಪುನರ್ರಚನೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಲಂಚ್ ಬ್ರೇಕ್ ಬಳಿಕ ರಾಹುಲ್ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ ಅವರು 1-to-1 ಸಭೆ ಮಾಡ್ತಾರೆ. ಡಿಕೆಶಿಗೆ ಮನವೊಲಿಕೆ ಮಾಡ್ತಾರಾ ರಾಹುಲ್ ಗಾಂಧಿ ಅವರು ಅನ್ನೋ ಪ್ರಶ್ನೆ. ಇನ್ನು 6 ತಿಂಗಳಿನಿಂದಲೂ ಕೂಡ ಪವರ್ ಶೇರಿಂಗ್ ಫೈಟ್ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಇನ್ನು ಇಬ್ರು ನಾಯಕರು ಕೂಡ ತಮ್ಮದೇ ಆದ ಅಸ್ತ್ರಗಳೊಂದಿಗೆ ಈಗಾಗಲೇ ಸಜ್ಜಾಗಿದ್ರು. ಇನ್ನು ರಾಹುಲ್ ಗಾಂಧಿ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಜೊತೆ 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಇನ್ನು ಅವ್ರದ್ದೆಲ್ಲ ಏನ್ ಬೇಡಿಕೆಗಳಿದ್ದಾವೆ ಅನ್ನೋದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ. ಈಗ ಲಂಚ್ ಬ್ರೇಕ್ ಬಳಿಕ ರಾಹುಲ್ ಗಾಂಧಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಇವತ್ತು ತೆರೆ ಬೀಳುತ್ತಾ ಕುರ್ಚಿ ಕದನ ಕುತೂಹಲಕ್ಕೆ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಒಂದ್ ಕಡೆ ಈ ಮಹತ್ವದ ಅವಕಾಶ ಡಿಕೆಶಿಗೆ ಕೈ ತಪ್ಪುತ್ತಾ ಅನ್ನುವ ಚರ್ಚೆ ಕೂಡ ಈಗಾಗಲೇ ಶುರುವಾಗಿದೆ. ಈ ಬೆಳವಣಿಗೆ ನಡುವೆಯೂ ಕೂಡ ಡಿಕೆಶಿ ಸಿಎಂ ಆಗುವ ಡೆಡ್ಲೈನ್ ಅನ್ನ ಕೊಡ್ತಿದ್ದಾರೆ ಆಪ್ತ ಶಾಸಕರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗಾಗಲೇ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾತನಾಡಿದ್ದಾರೆ. ಇನ್ನು ತದನಂತರ ಲಂಚ್ ಬ್ರೇಕ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹತ್ರ 1-to-1 ಮೀಟಿಂಗ್ ಕೂಡ ಮಾಡ್ತಾರೆ. ಹಾಗಾದ್ರೆ ಈ ಸಿಎಂ ಡಿಕೆ ಶಿವಕುಮಾರ್ ಹತ್ರ ಏನೆಲ್ಲ ಚರ್ಚೆ ಆಗ್ಬಹುದು, ಯಾವುದ್ರ ಬಗ್ಗೆ ಮಾತನಾಡಬಹುದು, ಇಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಅಂಕಿತ, ರಾಜ್ಯದಲ್ಲಿ ಆಗ್ತಿರುವಂತಹ ಎಲ್ಲಾ ಬೆಳವಣಿಗೆಗಳು ಸೂತ್ರಧಾರರು ಪಾತ್ರಧಾರರು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು. ಇವರ ಬಣ ರಾಜಕೀಯದಿಂದಲೇ ಪ್ರತಿದಿನವೂ ಕೂಡ ಸುದ್ದಿ ಆಗ್ತಾ ಇದೆ, ಸದ್ದಾಗ್ತಿದೆ ಅನ್ನುವಂಥದ್ದು. ಹೀಗಾಗಿ ಇದು ಪಕ್ಷದ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮಗಳು ಆಗ್ತವೆ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಹಲವು ಬಾರಿ ಯಾವುದೇ ಇಲ್ಲದೆ ಇರುವಂತಹ ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂತಹ ಹಲವು ಕಾರ್ಯಕರ್ತರು, ಹಲವು ಮುಖಂಡರುಗಳು, ಹಲವು ಶಾಸಕರು, ಹಲವು ಸಚಿವರುಗಳು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ನೇರವಾಗಿ ತಂದರು. ಈ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಿಲ್ಲ, ಇದಕ್ಕೆ ತೆರೆಯಲಿಲ್ಲ ಅಂತ ಹೇಳಿದ್ರೆ ಪಕ್ಷದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂತಹ ರೀತಿಯಲ್ಲಿ ಮಾಹಿತಿಯನ್ನ ಮುಟ್ಟಿಸುವಂತ ಒಂದು ಕೆಲಸ ಯಾರೆಲ್ಲ ತಟಸ್ಥ ಬಣದಲ್ಲಿದ್ರು ಆ ಶಾಸಕರು ಮಾಡಿದ್ರು, ಆ ಮುಖಂಡರುಗಳು ಮಾಡಿದ್ರು. ಹೀಗಾಗಿ ಪದೇ ಪದೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತದ್ದು, ಮಾತನಾಡ್ತಿದ್ದಾಗ ಇದು ಕಾರ್ಯಕರ್ತರು ಕೂಡ ಹಲವು ಗೊಂದಲಗಳು ಸೃಷ್ಟಿ ಆಗ್ತವೆ. ಪ್ರತಿದಿನವೂ ಕೂಡ ಹೇಳಿಕೆಗಳು ಬರುವಂತದ್ದು ಯಾವುದೇ ಪಕ್ಷಕ್ಕೂ ಕೂಡ ಅದು ಪೂರಕವಾಗಿ ಇರೋದಿಲ್ಲ. ಈ ಹಿನ್ನೆಲೆಯಲ್ಲೇ ರಾಹುಲ್ ಗಾಂಧಿ ಮತ್ತೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ನ ಹಿರಿಯ ನಾಯಕರು ಲೆಕ್ಕಾಚಾರ ಹಾಕಿದ್ದೇನೆ ಅಂತ ಹೇಳಿದ್ರೆ ಈ ಉಭಯ ನಾಯಕರನ್ನ ಕರೆಸಿ ಮಾತನಾಡದ ಹೊರತು ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದರು. ಹೀಗಾಗಿ ಈ ಕಾರಣಕ್ಕೋಸ್ಕರವೇ ಇವತ್ತು ಇಬ್ಬರನ್ನು ಕೂಡ ಕರೆದಿರುವಂತದ್ದು. ಹೀಗಾಗಿ ಬೆಂಗಳೂರಿಂದ ಬಂದಿರುವಂತಹ ಉಭಯ ನಾಯಕರು ಕೂಡ ದೆಹಲಿ ಎಐಸಿಸಿ ಕಚೇರಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರ ಜೊತೆ ಪ್ರತ್ಯೇಕವಾದಂತಹ ಒಂದು ಮಾತುಕತೆಯನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಏನು ಮಾಹಿತಿಯನ್ನ ಮುಟ್ಟಿಸಬೇಕಾಗಿತ್ತು ಆ ಮಾಹಿತಿಯನ್ನ ಪ್ರತ್ಯೇಕವಾಗಿ 4 ಅಜೆಂಡಾಗಳನ್ನ ತಾವು ತೆಗೆದುಕೊಂಡು ಹೋಗಿದ್ದಂತಹ 4 ಅಜೆಂಡಾಗಳ 4 ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದೆಲ್ಲವನ್ನೂ ಕೇಳಿಸ್ಕೊಂಡ ಬಳಿಕ ಈಗ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಬಹುತೇಕ ಮಾತನಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಆ ಸಭೆಯಲ್ಲಿ ಅಂತಿಮವಾಗಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಹಾಗೂ ಅವರ ಕಚೇರಿಯಿಂದ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ
ಸ್ವಾಭಾವಿಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ರಾಹುಲ್ ಗಾಂಧಿ ಅವರು ಏನ್ ಹೇಳ್ಬೇಕು ಅದನ್ನ ಹೇಳಿಸುವಂತ ಒಂದು ಕೆಲಸಗಳು ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಅಂಕಿತ. ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.